ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಹಿಂದಿನ ನನ್ನ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸಿದಂತಹ ವೀಕ್ಷಕರಿಗೆ ಧನ್ಯವಾದಗಳು. ಇಂದು ಕೂಡ ನಾವು 10 ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಆನ್ಸರ್ಗಳನ್ನು ನೋಡಲಿದ್ದೇವೆ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಮತ್ತು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಪಕ್ಕದಲ್ಲೇ ಕಾಣ್ತಾ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸರಿ ಫ್ರೆಂಡ್ಸ್, ಹಾಗಾದರೆ ತಡ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಮೊದಲನೇ ಒಂದು ಕ್ವಶನನ್ನು ನೋಡಿದಾಗ, ಷಣ್ಮತ ಸ್ಥಾಪನಾಚಾರ್ಯ ಎಂದು ಯಾರನ್ನು ಕರೆಯುತ್ತಾರೆ? ಷಣ್ಮತ ಸ್ಥಾಪನಾಚಾರ್ಯ ಎಂದು ಶಂಕರಾಚಾರ್ಯರನ್ನು ಕರೀತಾರೆ. ಷಣ್ಮತ ಸ್ಥಾಪನಾಚಾರ್ಯ ಎಂದು ಶಂಕರಾಚಾರ್ಯರನ್ನು ಕರೀತಾರೆ. ಹಾಗಾದರೆ ಎರಡನೇ ಕ್ವಶನ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಬಂದೂಕು ಯಾವುದು? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದಂತಹ ಬಂದೂಕು ಯಾವುದು ಅಂತ ನೋಡಿದಾಗ ರಾಯಲ್ ಎನ್ಫೀಲ್ಡ್ ಎನ್ನುವಂತಹ ಬಂದೂಕು. ಮೂರನೇ ಕ್ವಶನ್, ವೇದಗಳಿಗೆ ಹಿಂದಿರುಗಿ ಎಂದು ಹೇಳಿದವರು ಯಾರು? ವೇದಗಳಿಗೆ ಹಿಂದಿರುಗಿ ಎಂದು ಘೋಷಿಸಿದವರು ಸ್ವಾಮಿ ದಯಾನಂದ ಸರಸ್ವತಿರವರು. ನಾಲ್ಕನೇ ಕ್ವಶನ್, ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಯಾರನ್ನು ಕರೆಯುತ್ತಾರೆ? ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಸರ್ ಎಂ ವಿಶ್ವೇಶ್ವರಯ್ಯರವರನ್ನು ಕರೆಯುತ್ತಾರೆ. ಐದನೇ ಕ್ವಶನ್, ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾವನ್ನು ಸ್ಥಾಪಿಸಿದವರು ಯಾರು? ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾವನ್ನು ಎಸ್.ಎನ್. ಬ್ಯಾನರ್ಜಿ ಮತ್ತು ಆನಂದ ಮೋಹನ ಬೋಸ್ ಇವರು ಸ್ಥಾಪಿಸ್ತಾರೆ. ಹಾಗಾದರೆ ಆರನೇ ಕ್ವಶನ್, ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು? ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತ ನೋಡಿದಾಗ ಮೌಂಟ್ ಬ್ಯಾಟನ್. ಹಾಗಾದರೆ ಏಳನೇ ಕ್ವಶನ್, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ಉಕ್ಕಿನ ಮನುಷ್ಯ ಎಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರನ್ನು ಕರೆಯುತ್ತಾರೆ ಫ್ರೆಂಡ್ಸ್. ಹಾಗಾದರೆ ಎಂಟನೇ ಕ್ವಶನನ್ನು ನೋಡಿದಾಗ, ಅಲಿಘರ್ ಚಳುವಳಿಯ ಸ್ಥಾಪಕ ಯಾರು? ಅಲಿಘರ್ ಚಳುವಳಿಯ ಸ್ಥಾಪಕ ಸರ್ ಸೈಯದ್ ಅಹಮದ್ ಖಾನ್ ರವರು ಅಲಿಘರ್ ಚಳುವಳಿಯ ಸ್ಥಾಪಕರಾಗಿದ್ದಾರೆ. ಹಾಗಾದರೆ ಒಂಬತ್ತನೇ ಕ್ವಶನ್, ಕರ್ನಾಟಿಕ್ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಿಕ್ ಸಂಗೀತ ಪಿತಾಮಹ ಎಂದು ಪುರಂದರದಾಸರನ್ನು ಕರೆಯುತ್ತಾರೆ ಫ್ರೆಂಡ್ಸ್. ಪುರಂದರದಾಸರನ್ನು ಕರ್ನಾಟಿಕ್ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ಹಾಗಾದರೆ ಈ ವಿಡಿಯೋದ ಕೊನೆಯ ಕ್ವಶನನ್ನು ನೋಡಿದಾಗ, ಅಷ್ಟಪ್ರಧಾನ ಆಡಳಿತ ಪದ್ಧತಿ ಯಾರ ಆಳ್ವಿಕೆಯ ಕಾಲದಲ್ಲಿತ್ತು? ಅಷ್ಟಪ್ರಧಾನ ಆಡಳಿತ ಪದ್ಧತಿಯು ಮರಾಠರ ಚಕ್ರವರ್ತಿಯಾದಂತಹ ಛತ್ರಪತಿ ಶಿವಾಜಿ ಅವರ ಕಾಲದಲ್ಲಿ ಅಷ್ಟಪ್ರಧಾನ ಆಡಳಿತ ಪದ್ಧತಿ ಇತ್ತು ಫ್ರೆಂಡ್ಸ್. ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಲಿದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.